ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಶಿವಾನಂದ ಪಾಟೀಲ್ ನಡುವೆ ರಾಜೀನಾಮೆ ವಾಗ್ವಾದ ಜೋರಾಗಿದೆ. ಇದೇ ವಿಚಾರವಾಗಿ ಚಿಕ್ಕೋಡಿಯಲ್ಲಿ ಪ್ರತಿಕ್ರಿಯಿಸಿರುವ ಕಾಗವಾಡದ ಶಾಸಕ ರಾಜು ಕಾಗೆ ನಾಲಿಗೆಯಲ್ಲಿ ಹಿಡಿತದಲ್ಲಿ ಇದ್ರೆ ಒಳ್ಳೆಯದು ಎಂದಿದ್ದಾರೆ. ದ್ವೇಷ ರಾಜಕಾರಣ ಎಂದಿಗೂ ಕೂಡ ಸರಿಯಲ್ಲ. ಯತ್ನಾಳ್ ಚಾಲೆಂಜ್ ಸಚಿವ ಶಿವಾನಂದ ಪಾಟೀಲ್ ಸ್ವೀಕರಿಸಿದ್ದಾರೆ. ಶಿವಾನಂದ ಪಾಟೀಲ್ ಮನೆತನದ ಬಗ್ಗೆ ಮಾತನಾಡುವುದು ತಪ್ಪು. ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಅವರು ಆಡಿದ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ರಾಜು ಕಾಗೆ ಹೇಳಿದ್ದಾರೆ. ನಮ್ಮ ಸ್ಥಾನಕ್ಕೆ ಶೋಭೆ ತರುವುದಂಥದ್ದಲ್ಲ. ಇಂಥ ಶಬ್ದವನ್ನು ಬಳಕೆ ಮಾಡಬಾರದು. ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ. 2 ಲಕ್ಷ ಜನರ ಪ್ರತಿನಿಧಿಗಳು ನಾವು. ನಮ್ಮ ಮೇಲೆ ಜನ ಒಂದು ನಂಬಿಕೆ ಇಟ್ಟು ಒಂದು ಮಾಡಿರ್ತಾರೋ. ಇದು ನಾವೇ ಈ ತರ ಆರೋಪ ಪ್ರತ್ಯಾರೋಪ ಅನ್ಪಾರ್ಲಿಮೆಂಟರಿ ವರ್ಡ್ ಅನ್ನ ಬಳಕೆ ಮಾಡಿದ್ದಾದ್ರೆ ಜನಸಾಮಾನ್ಯರ ಮೇಲೆ ಏನ್ ನಾವು ಬಯಸ್ಲಿಕ್ಕೆ, ಜನರಿಂದ ಏನು ಬಯಸ್ಲಿಕ್ಕೆ ಸಾಧ್ಯ, ಒಳ್ಳೆ ಬಯಸ್ಲಿಕ್ಕೆ ಸಾಧ್ಯ ಆಗ್ತೈತಿ. ಇದು ಇಂಥವು ಮುಂದಿನ ದಿನಮಾನಗಳಲ್ಲಿ ಮರುಕಳಿಸಬಾರದು ಅನ್ನುವಂಥದ್ದೇ ನನ್ನ ವೈಯಕ್ತಿಕ. ಅವ್ರು ಮತ್ತೆ ಅವ್ರು ಚಾಲೆಂಜ್ ಮಾಡಿದಾರು ಯತ್ನಾಳ್ ಅವರು. ನೀನು ರಾಜೀನಾಮೆ ಕೊಟ್ಟಿದ್ದೆ ಬಾ ಅಲ್ಲಿ ಎಲೆಕ್ಷನ್ ಮತ್ತೆ ಅವ್ರಿಗೂ ಸ್ವಾಭಿಮಾನ ಐತಿ, ಬರ್ಲಿ ನೋಡೋಣ ಅಂತ ಇದ್ದಾರೆ. ಮತ್ತೆ ಮಾಡ್ಬೇಕು ಎಲೆಕ್ಷನ್. ಅವ್ರನ್ನ ಕೇಳ್ಬೇಕಲ್ಲ. ಇನ್ನು ಅವ್ರ ಶಿವಾನಂದ ಪಾಟೀಲ್ ಕೇಳಿದಾರಲ್ಲ, ನಾ ಕೊಟ್ಟಿದ್ದೀನಿ ನೀವು ಯಾವಾಗ ಕೊಡ್ತೀಯಪ್ಪ ಎಕ್ಸೆಪ್ಟ್ ಮಾಡ್ಲಕ್ಕ ಹಚ್ಚನ, ಮತ್ತೆ ಚುನಾವಣೆಗೆ ಹೋಗೋಣ, ನೀವು ಎಲ್ಲಿ ಹೇಳ್ತಾರೆ ಎಲ್ಲಿ ನಾವು ಬರ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದಾರಲ್ಲ. ಬಟ್ ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಇವರು ನಮ್ಮ ತಪ್ಪು ತಡೆಗಳನ್ನು ಕಂಡು ಹಿಡಿದು ಸರಿಪಡಿಸುವಂತ ವಿರೋಧ ಪಕ್ಷದವ್ರ ಕೆಲಸ.